ಇವತ್ತು ನಾವು ಮಟನ್ ಗ್ರೇವಿ ಮಾಡೋಣ. ಇದನ್ನು ನಾವು ಮಾಡಲು 2 kg ನಾನು ಮಟನ್ ತೊಗೊಂಡಿದ್ದೇವೆ. ಅದನ್ನು ತಗೊಂಡು ಇವಾಗ ಯಾವ ರೀತಿ ಮಾಡೋದಂತ ಡಿಟೇಲಾಗಿ ಹೇಳ್ತೇನೆ. ಆ ರೀತಿಯಾಗಿ ನೀವು ನೋಡಿ. ಅದಕ್ಕೆ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೇನೆ. 2 ಈರುಳ್ಳಿ ಈ ರೀತಿಯಾಗಿರುವಂಥ 2 ಈರುಳ್ಳಿ ತೊಗೊಂಡು ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡಿದೆ. ಮತ್ತು ಇದರಲ್ಲಿ ಫ್ಯಾಟ್ ತುಂಬ ಇರೋದ್ರಿಂದ ಆ ಫ್ಯಾಟನ್ನು ಸಹ ನಾವು ತೆಗಿತಾ ಇದ್ದೇವೆ. ಈ ರೀತಿಯಾಗಿ ಫ್ಯಾಟ್ ತೆಗೆದು ಈ ರೀತಿಯಾಗಿ ಕ್ಲೀನಾಗಿ ಮಾಡಿಕೊಂಡು ತೊಳ್ಕೊಂಡು ನಂತರ ಅದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡಿಕೊಳ್ಳೋಣ. ಇವಾಗ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನೋಡೋಣ. ಶಾಜೀರಾ, ಏಲಕ್ಕಿ, ದಾಲ್ಚಿನ್ನಿ, ಧನಿಯಾ, ಇಡೀ ಎಲ್ಲ ಚೊಕ್ಕದಾಗಿರುವಂಥದ್ದು, ಪುಡಿ ಇಲ್ಲದ ಇರುವಂಥದ್ದು. ಇದು ಸ್ಟಾರ್ ಎನೀಸ್ ಮತ್ತು ಇದು ಜೀರಿಗೆ, ಕರಿಮೆಣಸು, ಲವಂಗ. ಇಷ್ಟು ಸಾಮಗ್ರಿಗಳನ್ನು ನಾವು ಹಾಕಿಕೊಂಡು ಇವಾಗ ಅದನ್ನು ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡಬೇಕು, ಪೌಡ್ರ್ ಮಾಡಿಕೊಳ್ಬೇಕು. ಇದನ್ನು ಯಾವ ರೀತಿ ಮಾಡಬೇಕೆಂಬುದಾಗಿ ನಂತರ ನೋಡಿಕೊಳ್ಳೋಣ. ಮತ್ತು ಆ ಮಟನ್ ಗ್ರೇವಿ ಮಾಡೋದಕ್ಕಾಗಿ ಸಾವ್ಜಿ ಟೈಪ್ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಹಸಿ ಶುಂಠಿ ತೊಗೊಳ್ಬೇಕು. ಈ ಹಸಿ ಶುಂಠಿ ಇವೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ನಾವು ಕುಕ್ಕರ್ನಲ್ಲಿ ಬೇಯಿಸುವಾಗ ಇದನ್ನು ಸಹ ನೀವು ಹಾಕಿಕೊಳ್ಳೋಣ. ಜಾಸ್ತಿ ಪುದೀನ ತೊಗೊಂಡ್ರೆ ಅದು ಕಹಿ ಬರುತ್ತೆ. ಆದ್ದರಿಂದ ಸ್ವಲ್ಪ ನಾವು ಪುದೀನ ಹಾಕಬೇಕು. ಕೊತ್ತಂಬರಿ ಬೇಕಾದರೆ ಎಷ್ಟೊಂದು ಹಾಕ್ಬೋದು, ಇಷ್ಟೊಂದು ಹಾಕಿದ್ದೀವಿ. ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಹಸಿ ಶುಂಠಿ ತೊಗೊಂಡಿದ್ದೇನೆ. ಈ ಹಸಿ ಶುಂಠಿನೂ ಸಹ ನಾವೆಲ್ಲ ಪೀಲ್ ಮಾಡಿ ಕ್ಲೀನ್ ಮಾಡಿಕೊಂಡು ಬೆಳ್ಳುಳ್ಳಿ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ಗ್ರೈಂಡ್ ಮಾಡಿಕೊಂಡು ಬರೋಣ. ಈಗ ಇವನ್ನೆಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿಕೊಂಡು ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಆದಾಗೆ ಈಗ ನಾವು ಬೇರೆ ಪಾತ್ರೆಯಲ್ಲಿ ಅದನ್ನು ತೆಗೆದುಕೊಳ್ಳೋಣ. ಘಮ ಅಂತ ವಾಸನೆ ಬರ್ತಾಯಿದೆ. ಏಲಕ್ಕಿ, ಲವಂಗ, ದಾಲ್ಚಿನ್ನಿದು. ಉಳಿದ ಪದಾರ್ಥಗಳನ್ನು ಸಹ ಹಾಕಿಕೊಂಡು ನಾವು ಅದನ್ನು ಫ್ರೈ ಮಾಡೋಣ. ಜೀರಿಗೆ, ಶಾಜೀರಾ ಮತ್ತು ದಾಲ್ಚಿನ್ನಿ, ಹವಿಜ, ಧನಿಯಾ ಎಲ್ಲ ಹಾಕ್ಕೊಂಡು ಅದನ್ನು ಸಹ ನಾವು ಸ್ವಲ್ಪ ಉಳಿದ ಎಣ್ಣೆಯಲ್ಲಿ ನಾವು ಲೋ ಫ್ಲೇಮ್ನಲ್ಲಿ ಇಟ್ಟುಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದರದ್ದೆಲ್ಲ ರಾ ಎಲ್ಲ ವಾಸನೆ ಹೋಗಬೇಕು. ಸ್ವಲ್ಪ ಕೆಂಪಗಾದರೆ ಸಾಕದು. ಹವಿಜ ಬೆಚ್ಚಗಾದರೆ ಸಾಕು. ತುಂಬ ಕಪ್ಪು ಮಾಡ್ಕೊಳ್ಬೇಡಿ. ಲೋ ಫ್ಲೇಮ್ನಲ್ಲೇ ಇಟ್ಟುಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ.
ಆಗಿದೆ. ಇವಾಗ ತೆಗಿತಾ ಇದ್ದೇವೆ. ಅದೇ ಪಾತ್ರೆಗೆ ಎಣ್ಣೆ ಹಾಕಿ ನಾವು ಈರುಳ್ಳಿನೂ ಸಹ ಹಾಕಿಕೊಂಡು 2 ಈರುಳ್ಳಿಗಳನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ಹಾಕಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುವಂಥ ಸಾವ್ಜಿ ಟೈಪ್ ಮಾಡ್ತಾಯಿದ್ದೇವೆ. ಸಾವ್ಜಿ ಟೈಪ್ ಗ್ರೇವಿ, ಮಟನ್ ಗ್ರೇವಿ. ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಕೊಂಡು ಅದಕ್ಕೆ ಇದನ್ನು ಫ್ರೈ ಮಾಡಿಕೊಳ್ಳೋಣ. ಸಾವ್ಜಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಅದು ಖಾರವಾಗಿ ಅವ್ರದ್ದೊಂದು ಬೇರೆ ಥರ ರೆಸಿಪಿ ಅದು. ಆದ್ದರಿಂದ ಆ ಟೈಪ್ ಮಾಡೋಕ್ಕೆ ನಾವು ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಹೈ ಫ್ಲೇಮ್ ಇದ್ದರೂ ನಡೀತದೆ. ಯಾಕಂದರೆ ಇದರಲ್ಲಿರುವಂಥ ಎಲ್ಲ ರಾಸ್ನೆಸ್ ಹೋಗಬೇಕು. ಈರುಳ್ಳಿದು ಆ ಥರ ವಾಸನೆ ಹೋಗಬೇಕು. ಆ ಥರ ಇದನ್ನೆಲ್ಲನೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಗಬೇಕು ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ.
ಆಯ್ತಲ್ಲ. ಈಗ ಇದಾಯಿತು. ಇವಾಗ ತೆಗೆದುಕೊಳ್ಳೋಣ. ಪಾತ್ರೆಯಲ್ಲಿ ತೆಗೆದುಕೊಂಡು ಇವಾಗ ಅದೇ ಪಾತ್ರೆಯಲ್ಲಿ ನಾವು ಇವಾಗ ಟೊಮೆಟೊನೂ ಹಾಕಬೇಕು. ಟೊಮೆಟೊನ ಹೆಚ್ಕೊಳ್ಳೋದೇನು ಜರೂರು ಇಲ್ಲ. ಇಡೀ ಟೊಮೆಟೊನ ನಾವು ಹಾಕಿಕೊಳ್ಳೋಣ. ನೆಕ್ಸ್ಟ್ ಇವಾಗ ಟೊಮೆಟೊ ಹಾಕಿಕೊಳ್ಳೋಣ. ಈ ಟೊಮೆಟೊನೂ ಸಹ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಅದಕ್ಕೂ ಸಹ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಅದರಲ್ಲೇ ನಾವು ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಇದೆಲ್ಲ ಬೇಯಬೇಕು. ಟೊಮೆಟೊ ಹಣ್ಣಿನ ಎಲ್ಲ ಮೆತ್ತಗಾಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ಇದೆಲ್ಲ ಇಷ್ಟು ಬೆಂದಿದೆ. ಇಷ್ಟು ಇದು ಮೆತ್ತಗಾಗುವವರೆಗೂ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲಿ. ಈಗ ಇದು ಬೆಂದಿದೆ. ಈಗ ಇದನ್ನು ತೆಗೆದುಕೊಳ್ಳೋಣ ಸಪ್ರೇಟ್ ಮಾಡಿ. ಇವಾಗ ಹಸಿ ಕೊಬ್ಬರಿ ನಿಮಗೆ ಎಷ್ಟು ಬೇಕೋ ಗ್ರೇವಿಗೆ ಅಷ್ಟು ಕೊಬ್ಬರಿಯನ್ನು ನಾನು 1 ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ತುಂಬ ಇದೇನೆ 2 ಕಿಲೋ ಮಟನ್ ಇದೆ. ಅದಕ್ಕೆ ನಾನು 1 ತೆಂಗಿನಕಾಯಿ ಪೂರ್ತಿ ಹಾಕ್ಕೊಂಡಿದ್ದೇವೆ ಹೆರಿಸ್ಕೊಂಡು. ನಿಮ್ಗೆ ಎಷ್ಟು ಬೇಕು ಗ್ರೇವಿ ಸ್ವಲ್ಪ ಬೇಕಾಗಿದ್ದು ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ಇವಾಗ ಬೆಚ್ಚಗೆ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ಏನು ಎಣ್ಣೆ ಹಾಕಲ್ಲ. ಇದು ಹಾಗೇ ಇವಾಗ ಡ್ರೈ ಮಾಡಬೇಕು. ಇವಾಗ ಈ ರೀತಿಯಾಗಿ ಅದನ್ನು ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಂತೂ ಘಮ ಬರುತ್ತೆ ಕೊಬ್ಬರಿದು, ಒಣ ಹಸಿ ಕೊಬ್ಬರಿದು, ತೆಂಗಿನಕಾಯಿದು. ಆವಾಗ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ರಾನೆಸ್ ಎಲ್ಲ ಹೋಗಬೇಕು. ಈ ರೀತಿಯಾಗಿ ಅದು ಪಿಂಕಿಶ್ ಕಲರ್ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಂತರ ಇದನ್ನು ತೆಗೆದುಕೊಂಡು ಬೇರೆ ಬಾಣಲಿಗೆ ಹಾಕಿಕೊಳ್ಳೋಣ. ಇದನ್ನು ಈ ಮಟನ್ಗೆ ನಾವು ಅರಿಶಿನ ಮತ್ತು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಅದೇ ರೀತಿಯಾಗಿ ಇವಾಗ ಇದರಲ್ಲಿ ಸಹ ನಾನು ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಏನೇನು ಹೇಳ್ತೆ ಆವಾಗ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇವಾಗ ಒಂದು ಕುಕ್ಕರ್ಗೆ 2 ಸ್ಪೂನು ಎಣ್ಣೆ ಹಾಕಿ ಇದು ಮಟನ್ ಎಲ್ಲ ತೊಳೆದಿದ್ದನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀವಿ. ಇವಾಗ ಇದಕ್ಕೆ ನಾವು ಎಲ್ಲ ಗ್ರೈಂಡ್ ಮಾಡಿದಂಥ ಸಾಮಾನುಗಳನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಪೇಸ್ಟ್ ಮಾಡಿದ್ದನ್ನು ಎಲ್ಲ ಹಾಕ್ಕೊಂಡು ಈ ಕುಕ್ಕರ್ನಲ್ಲಿ ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೇವೆ. ಫ್ಯಾಟ್ ತುಂಬ ಇದೆ. ಫ್ಯಾಟ್ ತುಂಬ ತಿನ್ನಬಾರ್ದು. ಫ್ಯಾಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕಾಗಿ ಅದರ ಫ್ಯಾಟ್ ಎಲ್ಲ ತೆಗೆದಿದ್ದು ಆದರೆ ಸ್ವಲ್ಪ ಉಳ್ಕೊಂಡಿದೆ. ಅದರದ್ದೇ ನೀರು ಬಿಡ್ತಾ ಇದೆ ತೊಳೆದಿದ್ದು ನೋಡಿ. ಇವಾಗ ಇದೇ ರೀತಿಯಾಗಿ ಇದು ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಕೈ ಆಡಿಸಿ ಇದನ್ನು ಕುದಿಯೋದಕ್ಕೆ ಬಿಡೋಣ. ಖಾರದ ಪುಡಿ ಅಚ್ಚ ಖಾರದ ಪುಡಿನ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ.
ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದವರು ಕಡಿಮೆ ಹಾಕ್ಕೊಳ್ಳಿ. ನೋಡಿಕೊಂಡು ಮತ್ತೆ ತಿರುಗಿಸಿ ಆದಮೇಲೆ ಮತ್ತೆ ಬೇಕಾದರೆ ಮತ್ತೆ ಹಾಕ್ಕೊಳ್ಳೋಣ. ಇವಾಗ ಇದು ಕುಕ್ಕರ್ನಲ್ಲಿ ಬಾಯ್ಲ್ ಆಗ್ತಾಯಿದೆ. ಇವಾಗ ಅದಕ್ಕೆ ಲಿಡ್ ಹಾಕಿ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಅದನ್ನು 2-3 ಸೀಟಿ ಹೊಡೆಸಿ ನಂತರ ಅದಕ್ಕೆ ಒಗ್ಗರಣೆ ಹಾಕೋಣ. ಇವಾಗ ಅದಕ್ಕೆ ಫ್ರೈ ಮಾಡ್ಕೊಂಡಂಥ ಕೊಬ್ಬರಿಯನ್ನು, ಟೊಮೆಟೊ ಹಣ್ಣು ಮತ್ತು ಎಲ್ಲ ಹುರಿದ ಮಸಾಲೆಗಳನ್ನು ಹಾಕಿಕೊಂಡು ಅದನ್ನು ಫ್ರೈ ಮಾಡಿದ್ದೇನೆ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅದೇ ರೀತಿಯಾಗಿ ಕೊಬ್ಬರಿ ಹಣ್ಣು ಸಹ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದೆ. ಅದನ್ನು ಸಹ ನಾವು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ನಲ್ಲಿ ಅದನ್ನು ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಮತ್ತು ಗ್ರೈಂಡರ್ ಮಾಡಿದ್ದು ಮಿಕ್ಸಿ ಮಾಡಿದ್ದಂಥ ಅದರಲ್ಲಿರುವಂಥ ನೀರನ್ನು ಸಹ ನಾವು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೆ. ಈಗ ಮಿಕ್ಸ್ ಮಾಡಿಕೊಂಡು ಇವಾಗ ಇದ್ರ ಲಿಡ್ ಮುಚ್ಚಿ ಇದು ಇನ್ನೊಂದು 2 ಸೀಟಿ ತೊಗೊಳ್ಳೋಣ. ಯಾಕಂದ್ರೆ ಮಟನ್ನು ಸ್ವಲ್ಪ ರಫ್ ಆಗಿದ್ದರೆ ನಮ್ಗೆ ತಿನ್ನೋಕ್ಕೆ ಆಗಲ್ಲ. ಅದಕ್ಕಾಗಿ ನಾವು ಇನ್ನೊಂದು 2 ಸೀಟಿ ಹಾಕಿ ಅದನ್ನು ತೆಗೆದುಕೊಳ್ಳೋಣ. ಈಗ ಇದು ಬಾಯ್ಲ್ ಆಗ್ತಾಯಿದೆ. ಇವಾಗ ಇದಕ್ಕೆ ನಾವು ಗರಂ ಮಸಾಲ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋಣ. ಈಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಮತ್ತು ಪುದೀನ ಸೊಪ್ಪನ್ನು ನಾವು ಉದುರಿಸ್ಕೊಂಡು ನಮ್ಮದಿದು ಗಾರ್ನಿಷ್ ಆಗಿದೆ. ಇವಾಗ ನಾವು ಅದನ್ನು ಸರ್ವ್ ಮಾಡೋಣ. ಇವಾಗ ನೋಡಿ, ಎಷ್ಟು ಚೆನ್ನಾಗಿರುವಂಥ ನಮ್ಮದು ಗ್ರೇವಿ ಚೆನ್ನಾಗಿ ಆಗಿದೆ. ಅದರ ಜೊತೆಗೆ ನೀವು ರೈಸು ಅಥವಾ ಪರೋಟ ಅಥವಾ ನೀವು ಯಾವುದಾದ್ರೂ ನೀವು ಜೊತೆಗೆ ರೊಟ್ಟಿ ಜೊತೆಗೆ ನೀವು ತಿನ್ಬೋದು. ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.